ಹಾಯ್, ನಾನು ಅಕ್ಷಯ್ ಫ್ರಮ್ ಕನ್ನಡ ವೆಲಸ್. ನೀವಾಗ ನೋಡ್ತಾ ಇದ್ದೀರಾ ದಿ ಹ್ಯುಂಡೈ ಎಕ್ಸ್ಟರ್ SX ಆಪ್ಷನಲ್ ಕನೆಕ್ಟ್ ವೇರಿಯಂಟಿನ ರಿವ್ಯೂ. ಸೊ ಇದು 2023ನಲ್ಲಿ ಇಂಡಿಯನ್ ಕಾರ್ ಆಫ್ ದಿ ಇಯರ್ ಅವಾರ್ಡನ್ನು ಪಡೆದಿರುವಂತಹ ಕಾರ್ ಇದು. ಸೊ ಈ ಒಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ನಲ್ಲಿ ಬರುವಂತಹ ಕಾರಿನ ಒಂದು ಕಂಪ್ಲೀಟ್ ಸ್ಪೆಸಿಫಿಕೇಷನ್ಸ್ ಜೊತೆಗೆ ಪ್ರೈಸ್ ಡೀಟೇಲ್ಸ್ನ ನಾವೀಗ ತಿಳ್ಕೊಳ್ಳೋಣ. ಈ ಒಂದು ಕಾರ್ ನಿಮಗೆ ಇವಾಗ ಚನ್ನರಾಯಪಟ್ಟಣದ ಸ್ಟಾರ್ ಹ್ಯುಂಡೈನಲ್ಲಿ ಅವೈಲಬಿಲಿಟಿ ಇರುತ್ತೆ. ನೀವು ಇಲ್ಲಿ ಬಂದು ಪ್ರೈಸ್ನ ನೀವು ತಿಳ್ಕೊಬೋದು. ಜೊತೆಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಮೊದಲನೇದಾಗಿ ನಮಗೆ ವೆಹಿಕಲ್ ಈ ರೀತಿ ನೋಡೋದಕ್ಕೆ ಕಾಣಿಸುತ್ತೆ. ಇದು ಒಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ನಲ್ಲಿ ಬರುವಂತಹ ಕಾರು ಹ್ಯುಂಡೈ ಎಕ್ಸ್ಟರ್. ಸೊ ಇಲ್ಲಿ ನಿಂತಿರುವಂಥದ್ದು SX ಆಪ್ಷನಲ್ ಕನೆಕ್ಟ್ ವೇರಿಯಂಟ್ ಅಂತ, ಒನ್ ಆಫ್ ದಿ ಟಾಪ್ ವೇರಿಯಂಟ್ ವಿತ್ ಸ್ಮಾರ್ಟ್ ಆಟೋ ಬ್ಯಾಡ್ಜಿಂಗ್ನ ನೋಡ್ಬೋದು. ನೋಡಿ, ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆಗೆ ಬಂದಿರುವಂಥದ್ದು. ಸೊ ನಮಗೆ ಫ್ರಂಟಿಂದ ನೋಡೋದಾದರೆ ಮೊದಲನೇದಾಗಿ ಇಲ್ಲಿ DRLಸ್ನ ನೋಡ್ಬೋದು. DRL ವಿತ್ ಪೊಸಿಷನಿಂಗ್ ಲೈಟ್. ಅದರ ಒಳಗಡೆ ನಮಗೆ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಸೊ ಕೆಳಭಾಗದಲ್ಲಿ ನೋಡ್ಬೋದು ಬೈ ಫಂಕ್ಷನಲ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ನ ಕೊಟ್ಟಿರುವಂಥದ್ದು. ಕ್ರೋಮ್ ಫಿನಿಶಿಂಗ್ ಸುತ್ತ ಒಂದು ಕ್ರೋಮ್ ಟ್ರೀಟ್ಮೆಂಟ್, ಅದರ ಜೊತೆಗೆ ಪಿಯಾನೋ ಬ್ಲ್ಯಾಕ್ ಟ್ರೀಟ್ಮೆಂಟ್ನ ಸಹ ಕೊಟ್ಟಿದ್ದಾರೆ ಮುಂಭಾಗದಲ್ಲಿ. ಸೊ ಈ ಒಂದು ಪ್ಯಾಟ್ರನ್ನು ಕಂಟಿನ್ಯೂ ಆಗಿದೆ ಮುಂಭಾಗದಲ್ಲೇ. ಇನ್ನು ಕೆಳಗಡೆ ಇಲ್ಲಿ ನೋಡ್ಬೋದು ಸ್ಕಿಡ್ ಪ್ಲೇಟ್ಸ್ ಏನಿದೆ, ಇದು ಒಂಥರ ಒಂದು ಹಮ್ಮರ್ ಕಾರ್ ಲುಕ್ನ ಕೊಡುತ್ತೆ ಇದು. ಸೊ ಆ ರೀತಿಯಾದಂಥ ಸ್ಕಿಡ್ ಪ್ಲೇಟ್ಸ್ ಫ್ರಂಟಿಂದ ಕೊಟ್ಟಿದ್ದಾರೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋದು 185 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ ಫ್ರಂಟ್. ಸೊ ವೆಹಿಕಲ್ದು ಒಂದು ಡೀಸೆಂಟ್ ಅಂತಲೇ ಹೇಳ್ಬೋದು ಇಂಡಿಯನ್ ರೋಡ್ ಕಂಡೀಷನ್ಗೆ. ಮತ್ತು ಇಲ್ಲಿ ನೋಡ್ಬೋದು ಎಕ್ಸ್ಟರ್ನ ಬ್ಯಾಡ್ಜಿಂಗ್ನ ನೋಡ್ಬೋದು ಕಂಪ್ಲೀಟಾಗಿ ಫ್ರಂಟಿಂದ ಎಕ್ಸ್ಟರ್ ಬ್ಯಾಡ್ಜಿಂಗು. ಸೊ ಪೂರ್ತಿ ಫ್ರಂಟಿನ ಒಂದು ರೋಡ್ ಪ್ರೆಸೆನ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಹ್ಯುಂಡೈ ಲೋಗೋನ ಕಾಮನ್ ಆಗಿ ಬಾನೆಟ್ ಮೇಲ್ಗಡೆ ಎಲ್ಲ ವೆಹಿಕಲ್ನಲ್ಲೂ ಕೊಡ್ತಿದ್ದಾರೆ ಹ್ಯುಂಡೈ ಅವರು. ಸೊ ಫ್ರಂಟಿಂದ ಇಷ್ಟು ನಮಗೆ ಕಾಣಿಸುತ್ತೆ. ಇನ್ನು ಟೈರ್ ಬಗ್ಗೆ ಮಾತಾಡಿದ್ರೆ ಟೈರ್ ಪ್ರೊಫೈಲ್ ಬಂದು 175/65 R15 ಅಂದರೆ 15 ಇಂಚಿನ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಸೊ ನಮಗೆ ಒಂದು ಫುಲ್ ಸೈಜ್ 175 mm ಟೈರ್ನ ಕೊಟ್ಟಿದ್ದಾರೆ, ಇದೆ ಟಾಪ್. ಅದಾದಮೇಲೆ ಇಲ್ಲಿ ಕ್ಲಾಡಿಂಗ್ ಎಲ್ಲ ನೋಡ್ಬೋದು. ಇದು ಸ್ಕ್ರ್ಯಾಚಸ್ನ ನಮಗೆ ತಪ್ಪುತ್ತೆ ಮತ್ತು ನಮಗೆ ಒಂದು ಸ್ಪೋರ್ಟಿ SUV ಫೀಲ್ನ ಕೊಡುವಂಥದ್ದು ಇದರಲ್ಲೇ. ಅದಾದ ನಂತರ ನಾವು ಮಿರರ್ಸ್ನ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಸೈಡ್ ಟರ್ನ್ ಇಂಡಿಕೇಟರ್ ಇದೆ, ಅದ್ರ ಜೊತೆಗೆ ಬಾಡಿ ಕಲರ್ಡ್ ಮಿರರ್ಸ್, ಅದ್ರ ಜೊತೆಗೆ ರಿಟ್ರಾಕ್ಟಿಂಗ್ ಫಂಕ್ಷನ್ ಕೂಡ ಇದೆ. ಅದಾದ ನಂತರ ಇಲ್ಲಿ ಡೋರ್ ಹ್ಯಾಂಡಲ್ಸ್ನ ನೋಡ್ಬೋದು. ಇದರಲ್ಲಿ ನಮಗೆ ಬಾಡಿ ಕಲರ್ಡ್ ಡೋರ್ ಹ್ಯಾಂಡಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಲೆಂತ್ ಬಂದು 3817 mm ಲೆಂತ್ನ ಕೊಡುತ್ತೆ. ಇದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟಲ್ಲಿ ಬರೋದ್ರಿಂದ 4 ಮೀಟರ್ ಒಳಗಡೆ ಇದೆ ಇದು ಲೆಂತ್ನಲ್ಲಿ. ಮತ್ತು ಅಗಲನೂ ಅಷ್ಟೇ 1710 mm ಇದೆ. ಹೈಟ್ ಬಂದು 1610 mm ಹೈಟು ವಿತ್ ರೂಫ್ ರೈಲ್ಸ್. ಅದಾದಮೇಲೆ ನಮಗೆ ವೀಲ್ ಬೇಸ್ ಬಂದು 2450 mm ಇದೆ ಫ್ರಂಟಿಂದ ಬ್ಯಾಕ್ ವೀಲ್ ಬೇಸ್. ಸೊ ಇದಿಷ್ಟು ಡೈಮೆನ್ಷನ್ಸು. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಆಗಲೇ ಹೇಳಿದಾಗ 185 mm ಒಂದು ಡೀಸೆಂಟ್ ಗ್ರೌಂಡ್ ಕ್ಲಿಯರೆನ್ಸ್. ಅದಾದ ನಂತರ ರೂಫ್ ರೈಲು ನಮಗೆ ಗಾಡಿ ಜೊತೆ ಬಂದಿರುತ್ತೆ. ಇನ್ನು ಮೇಲ್ಭಾಗದಲ್ಲಿ ಸನ್ ರೂಫ್ನ ಸಹ ನೋಡ್ಬೋದು. ಇದು ಈ ವೇರಿಯಂಟಲ್ಲಿ ಸನ್ ರೂಫ್ ಬಂದೇ ಬರುತ್ತೆ ಟಾಪ್ ಎಂಡ್ನಲ್ಲಿ. ಬ್ಯಾಕ್ ಸೈಡಿಂದ ನೋಡಿದ್ರೆ ನಮಗೆ ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಬಾಡಿ ಕಲರ್ಡ್ ಸ್ಪೋರ್ಟಿ ಸ್ಪಾಯ್ಲರ್ನ ಸಹ ಕೊಟ್ಟಿದ್ದಾರೆ. ಮೇಲ್ಭಾಗದಲ್ಲಿ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ನ ಸಹ ನೋಡ್ಬೋದು, ಸ್ಪಾಯ್ಲರ್ ಜೊತೆಗೇನೆ ಇದೆ. ಇನ್ನು ಬ್ಯಾಕ್ ಸೈಡ್ ವೈಪರ್ನ ಸಹ ಕೊಟ್ಟಿದ್ದಾರೆ, ಜೊತೆಗೆ ರಿಯರ್ ಡಿಫಾಗರ್ನ ಸಹ ನೋಡ್ಬೋದು. ಸೊ ಹಿಂದ್ಗಡೆ ಟೈಲ್ ಲ್ಯಾಂಪ್ ಏನಿದೆ ಇದು LED ಟೈಲ್ ಲ್ಯಾಂಪ್ಸ್ ಡಿಸೈನು. ಒಳಭಾಗದಲ್ಲಿ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಹ್ಯಾಲೋಜನ್ ಕೊಟ್ಟಿದ್ದಾರೆ. ನಂತರ ಇಲ್ಲಿ ರಿವರ್ಸ್ ಲೈಟ್ ಹ್ಯಾಲೋಜನ್, ಟರ್ನ್ ಇಂಡಿಕೇಟರ್ ಸಹ ಹ್ಯಾಲೋಜನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಎಕ್ಸ್ಟರ್ ಬ್ಯಾಡ್ಜಿಂಗ್ ನೋಡ್ಬೋದು, ಹ್ಯುಂಡೈ ಬ್ಯಾಡ್ಜಿಂಗ್ ನೋಡ್ಬೋದು, ಮತ್ತು ವೇರಿಯಂಟ್ SX ಬ್ಯಾಡ್ಜಿಂಗ್ನ ಸಹ ನೋಡ್ಬೋದು. ಇನ್ನು ಇಲ್ಲಿ ನಂಬರ್ ಪ್ಲೇಟ್ ಜಾಗದಲ್ಲಿ ಲೈಟ್ಸ್ನ ಸಹ ಕೊಟ್ಟಿದ್ದಾರೆ. ಮತ್ತು ಇದು SX ಆಪ್ಷನಲ್ ಕನೆಕ್ಟ್ ವೇರಿಯಂಟ್ ಆಗಿರೋದ್ರಿಂದ ನಮಗೆ ಬ್ಯಾಕ್ ಸೈಡಲ್ಲಿ ಕ್ಯಾಮ್ರಾನ ಸಹ ನೋಡ್ಬೋದು ವಿತ್ ಗೈಡ್ಲೈನ್ಸ್, ಡೈನಾಮಿಕ್ ಗೈಡ್ಲೈನ್ಸ್ ಬರುತ್ತೆ. ಮತ್ತು ಬ್ಯಾಕ್ ಸೈಡಲ್ಲಿ ಒಂದು ಸ್ಕಿಡ್ ಪ್ಲೇಟ್ಸ್ ಏನಿದೆ ಸಿಲ್ವರ್ ಫಿನಿಶ್ಡ್ ಸ್ಕಿಡ್ ಪ್ಲೇಟ್ಸ್, ಜೊತೆಗೆ ರಿಫ್ಲೆಕ್ಟರ್ಸ್ನ ಸಹ ನೋಡ್ಬೋದು. ಅದಾದ ನಂತರ ನಾವಿಲ್ಲಿ ಬೂಟ್ ಸ್ಪೇಸ್ ಓಪನ್ ಮಾಡೋದಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ನಾವು ಓಪನ್ ಮಾಡ್ಬೋದು. ಓಪನ್ ಮಾಡಿದಾಗ ಜೊತೆಗೆ ರಿಯರ್ ಪಾರ್ಸಲ್ ಟ್ರೇನು ಜೊತೆಗೆ ತಗೊಳುತ್ತೆ, ಕನೆಕ್ಟ್ ಆಗಿರುತ್ತೆ ಇಲ್ಲಿ. ಅದಾದ ನಂತರ ನಾವು ಇಲ್ಲಿ ಬೂಟ್ ಸ್ಪೇಸಲ್ಲಿ ಲ್ಯಾಂಪ್ನ ಸಹ ನೋಡ್ಬೋದು, ರೈಟ್ ಸೈಡಲ್ಲಿ ಹುಕ್ನ ಸಹ ನೋಡ್ಬೋದು. ಇನ್ನು ಸೊ ಸ್ಪೇರ್ ವೀಲ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 165/70 R14 14 ಇಂಚಿದು 1 ಇಂಚ್ ಕಮ್ಮಿ ಮಾಡಿರ್ತಾರೆ. ಸೊ ಸ್ಪೇರ್ ವೀಲ್ನ ನೋಡ್ಬೋದು ಬ್ಯಾಕ್ ಸೈಡಲ್ಲಿ ವಿತ್ ಟೂಲ್ ಕಿಟ್.
ನಂತರ ಲೆಫ್ಟ್ ಸೈಡಲ್ಲಿ ಫ್ಯೂಯಲ್ ಲಿಡ್ ಓಪನರ್ ಸಹ ನೋಡ್ಬೋದು. ಜೊತೆಗೆ ಇದು 37 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿನ ಕೊಟ್ಟಿದ್ದಾರೆ ಇದರಲ್ಲಿ. ನಂತರ ನಾವು ಇಂಜಿನ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 4 ಸಿಲಿಂಡರ್ 1197 cc ನ್ಯಾಚುರಲಿ ಆಸ್ಪೈರೇಟೆಡ್ ಕಪ್ಪ ಇಂಜಿನ್ ಕೊಟ್ಟಿದ್ದಾರೆ ಇದರಲ್ಲಿ. ಪೆಟ್ರೋಲ್ ಒಂದೇ ಸಿಂಗಲ್ ಇದು, ಡೀಸೆಲ್ ವೇರಿಯಂಟ್ ಬರೋದಿಲ್ಲ ಇದರಲ್ಲಿ. ಪೆಟ್ರೋಲ್ ಜೊತೆಗೆ ಬೈಫ್ಯೂಯಲ್ ಲೈಕ್ CNG ಕೂಡ ಕೊಡ್ತಾರೆ. ಜೊತೆಗೆ 83 PS ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. 113.8 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಇದು. ನಂತರ ನಾವು ಇಂಟೀರಿಯರ್ಸ್ನ ಬಗ್ಗೆ ನೋಡೋದಾದರೆ ಇದರಲ್ಲಿ ಕೀ ಬಂದು ಸ್ಮಾರ್ಟ್ ಕೀ ಕೊಟ್ಟಿದ್ದಾರೆ, ಸ್ಮಾರ್ಟ್ ಎಂಟ್ರಿ ಸಿಸ್ಟಮ್ನ ಕೊಟ್ಟಿದ್ದಾರೆ. ಸೊ ಒಳಗಡೆ ಹೋಗೋದಕ್ಕೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ನ ಸಹ ನೋಡ್ಬೋದು ಇದರಲ್ಲಿ. ಸೊ ಆರಾಮಾಗಿ ನಮಗೆ ಕೀ ಇದ್ರೆ ಸಾಕು ಒಳಗಡೆ ಹೋಗ್ಬೋದು. ಇನ್ನು ಡ್ರೈವರ್ ಸೈಡು ನಮಗೆ ಕಂಟ್ರೋಲ್ಸ್ ಬಂದು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVMs ಜೊತೆಗೆ ಫೋಲ್ಡಬಲ್ ಫಂಕ್ಷನ್ ಇದೆ. ಅದ್ರ ಜೊತೆಗೆ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್, 4 ಪವರ್ ವಿಂಡೋಸ್ ಬರುತ್ತೆ, ಮತ್ತು ಚೈಲ್ಡ್ ಲಾಕ್ ಸೇಫ್ಟಿ ಸಹ ಬರುತ್ತೆ. ಇನ್ನು ನಂತರ ಇಲ್ಲಿ 1 ಲೀಟರ್ ಬಾಟಲ್ ಹೋಲ್ಡರ್ನ ಸಹ ಕೊಟ್ಟಿದ್ದಾರೆ. ಇನ್ನು ಯುಟಿಲಿಟಿ ಸ್ಪೇಸ್ನ ಸಹ ನೋಡ್ಬೋದು. ಇನ್ನು ಸ್ಪೀಕರ್ಸ್ನ ಸಹ ನೋಡ್ಬೋದು, ಡೋರಲ್ಲೇ ಕೊಟ್ಟಿದ್ದಾರೆ. ಇನ್ನು ಡೋರ್ ಹ್ಯಾಂಡಲ್ಸ್ ಬಂದು ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ ವಿತ್ ಲಾಕ್ ಫಂಕ್ಷನ್ನು. ಸೊ ಅದಾದ ನಂತರ ನಾವು ಡ್ರೈವರ್ ಸೀಟ್ನ ನೋಡ್ಬೋದು. ಇಲ್ಲಿ 6 ವೇ ಅಡ್ಜಸ್ಟಬಲ್ ಹೈಟ್, ರಿಟ್ರಾಕ್ಟ್ ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್. ಸೊ 6 ವೇ ಮ್ಯಾನ್ಯುವಲಿ ಅಡ್ಜಸ್ಟಬಲ್. ಇನ್ನು ಕೆಳಗಡೆ ಇಲ್ಲಿ ನೋಡ್ಬೋದು ಫ್ಯೂಯಲ್ ಲಿಡ್ ಓಪನರ್ ಕೊಟ್ಟಿದ್ದಾರೆ. ಇನ್ನು ಬಾನೆಟ್ ಓಪನರ್ ಇಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ನೋಡಿ ಒಂದು ಒಳಗಡೆ ಕ್ಯಾಬಿನ್ ಲೈಟ್ ಥರ ಕೊಟ್ಟಿದ್ದಾರೆ, ಇಲ್ಯುಮಿನೇಟೆಡ್ ಲೈಟ್ ಅದು. ಸೊ ಅದಾದ ನಂತರ ಒಳಗಡೆ ಕೂತ್ಕೊಂಡು ನೋಡೋಣ. ಸೊ ಒಳಗಡೆ ಕೂತ್ಕೊಂಡು ನೋಡೋದಾದ್ರೆ ಇದರಲ್ಲಿ ನಮಗೆ ಡಿ-ಕಟ್ ಸ್ಟೇರಿಂಗ್ ಏನು ಕೊಟ್ಟಿಲ್ಲ. ಸೊ ಲೆದರ್ ರ್ಯಾಪ್ಡ್ ಸ್ಟೇರಿಂಗ್ ಕೊಟ್ಟಿದ್ದಾರೆ ಫುಲ್ ಸೈಜ್. ಅದ್ರ ಜೊತೆಗೆ ಇಲ್ಲಿ 3 ಸ್ಪೋಕ್ ವೀಲ್ಸ್ ಇದು ತುಂಬ ಚೆನ್ನಾಗಿದೆ ಇದರ ಡಿಸೈನು. ಅದಾದ ನಂತರ ಇಲ್ಲಿ ಹ್ಯುಂಡೈ ಲೋಗೋನ ನೋಡ್ಬೋದು, ಹಾರ್ನ್. ಜೊತೆಗೆ ಲೆಫ್ಟ್ ಸೈಡಲ್ಲಿ ನಮಗೆ ಒಂದು ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್, ಸಾಂಗ್ ನೆಕ್ಸ್ಟ್ ಆ್ಯಂಡ್ ಪ್ರೀವಿಯಸ್, ಮೋಡ್ ಬಟನ್, ವಾಯ್ಸ್ ಅಸಿಸ್ಟೆಂಟ್, ಕಾಲ್ ರಿಸೀವಿಂಗ್ ಆ್ಯಂಡ್ ಫೇವ್ರೇಟ್ಸ್. ಸೊ ಇಷ್ಟು ಬಟನ್ಸ್ ಲೆಫ್ಟ್ ಸೈಡಲ್ಲಿ ಇರುತ್ತೆ. ಇನ್ನು ರೈಟ್ ಸೈಡ್ನಲ್ಲಿ ನಮಗೆ ನೋಡ್ಬೋದು ಇದು ಒಂದು MID ಕಂಟ್ರೋಲ್ನ ಕೊಟ್ಟಿದ್ದಾರೆ, ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇ ಕಂಟ್ರೋಲ್ನ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಅದನ್ನ ಚೇಂಜ್ ಮತ್ತು ಓಕೆ ಮಾಡ್ಕೋಬೋದು. ಮತ್ತು ಕ್ರೂಸ್ ಕಂಟ್ರೋಲ್ನ ಸಹ ಕೊಟ್ಟಿರುವಂಥದ್ದು. ಇಲ್ಲಿ ಕ್ರೂಸ್ ಕಂಟ್ರೋಲ್ ಬಟನ್ನ ಡೆಡಿಕೇಟೆಡ್ ಆಗಿ ನೋಡ್ಬೋದು. ಸೊ ಪ್ಲಸ್ ಆ್ಯಂಡ್ ಮೈನಸ್ ಜೊತೆಗೆ ಕ್ರೂಸ್ ಕಂಟ್ರೋಲ್ ಕ್ಯಾನ್ಸಲ್ ಬಟನ್. ಸೊ ಇದಿಷ್ಟು ಬಟನ್ಸ್ ವಿತ್ ಪ್ಯಾಡಲ್ ಶಿಫ್ಟರ್ನ ಸಹ ನೋಡ್ಬೋದು ಇದರಲ್ಲಿ. ಸೊ ಪ್ಯಾಡಲ್ ಶಿಫ್ಟರ್ಸ್ನ ಸಹ ಕೊಟ್ಟಿದ್ದಾರೆ. ಅದಾದ ನಂತರ ನಾವಿಲ್ಲಿ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ವೈಪರ್ ಕಂಟ್ರೋಲ್ಸ್ನ ಕೊಟ್ಟಿದ್ದಾರೆ. ಸ್ಪೀಡನ್ನ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಅದರ ಜೊತೆಗೆ ರಿಯರ್ ವೈಪರ್ನ ಸಹ ಕೊಟ್ಟಿದ್ದಾರೆ. ಬಲಭಾಗದಲ್ಲಿ ನೋಡ್ಬೋದು ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ನ ಸಹ ಕೊಟ್ಟಿದ್ದಾರೆ. ಅದಾದ ನಂತರ ನಮಗಿಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ನೋಡ್ಬೋದು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಕೆಳಗಡೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ರಿಯರ್ ವ್ಯೂ ಕ್ಯಾಮ್ರಾ ಬಟನ್ ಇದೆ. ಅದರ ಜೊತೆಗೆ ಹೆಡ್ಲೈಟ್ ಲೆವೆಲಿಂಗ್ ಫಂಕ್ಷನ್ನ ಸಹ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಒಂದು ಸ್ಪೇಸ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ನಮಗೆ ಇಲ್ಲಿ AC ವೆಂಟ್ಸ್ನ ಏನು ನೋಡ್ಬೋದು, ರೌಂಡೆಡ್ AC ವೆಂಟ್ಸ್, ಸೇಮ್ ಲೈಕ್ ಒಂದು ಸ್ಪೋರ್ಟಿ ಕಾರ್ ಫೀಲಿಂಗ್ನ ಕೊಡುತ್ತೆ. ಅದಾದ ನಂತರ ಇದು ಕಂಟಿನ್ಯೂ ಆಗಿ ಸೊ ಇಲ್ಲಿ AC ವೆಂಟ್ಸ್ನ ಕೊಟ್ಟಿದ್ದಾರೆ, ಅಲ್ಲಿ ರೌಂಡೆಡ್ AC ವೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಸಿಲ್ವರ್ ಫಿನಿಶಿಂಗ್ ಟ್ರೀಟ್ಮೆಂಟ್ನ ಕೊಟ್ಟಿದ್ದಾರೆ. ಇನ್ನು ಲೆಫ್ಟ್ ಸೈಡಲ್ಲಿ ಇಲ್ಲಿ ನೋಡ್ಬೋದು ಸ್ಪೇಸ್ನ ಕೊಟ್ಟಿದ್ದಾರೆ, ಏನಾದರೂ ಇಟ್ಕೋಬೋದು. ಸಪೋಸ್ ಮೊಬೈಲ್ ಆಗಲಿ ಕೀ ಆಗಲಿ ಏನಾದ್ರು ಇಟ್ಕೊಳ್ಳೋದಕ್ಕೆ ಸ್ಪೇಸ್ನ ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ ಗ್ಲೋ ಬಾಕ್ಸ್ ಏನು ನೋಡ್ತೀವಿ, ಕೂಲ್ಡ್ ಗ್ಲೋ ಬಾಕ್ಸ್ನ ಕೊಟ್ಟಿದ್ದಾರೆ ಕೆಳಗಡೆ. ಸೊ ಒಂದು ಡೀಸೆಂಟ್ ಸ್ಪೇಸ್ ಅಂತಲೇ ಹೇಳ್ಬೋದು. ಅದಾದ ನಂತರ ನಾವು ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಇಲ್ಲಿ ಒಂದು ಡೋರ್ ಹ್ಯಾಂಡಲ್, ಅದ್ರ ಜೊತೆಗೆ ಪವರ್ ವಿಂಡೋ ಮತ್ತು ಯುಟಿಲಿಟಿ ಸ್ಪೇಸ್ ಮತ್ತು ಬಾಟಲ್ ಹೋಲ್ಡರ್ನ ಲೆಫ್ಟ್ ಸೈಡ್ ಕೊಟ್ಟಿದ್ದಾರೆ, ಮತ್ತು ಸ್ಪೀಕರ್ನ ಕೊಟ್ಟಿದ್ದಾರೆ. ನಂತರ ನಾವು AC ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಫುಲ್ಲಿ ಆಟೋಮೆಟಿಕ್ ಟೆಂಪ್ರೇಚರ್ ಕಂಟ್ರೋಲ್ AC ನ ಕೊಟ್ಟಿರುವಂಥದ್ದು. ಇಲ್ಲಿ ಆಟೋ ಬಟನ್ನ ಸಹ ನೋಡ್ಬೋದು, ಆಫ್ ಬಟನ್, ಫ್ರಂಟ್ ಡಿಫಾಗರ್ ಆ್ಯಂಡ್ ರಿಯರ್ ಡಿಫಾಗರ್, ಜೊತೆಗೆ ಫಂಕ್ಷನ್, ಜೊತೆಗೆ AC ಫ್ಯಾನ್ ಕಂಟ್ರೋಲ್ನ ಕೊಟ್ಟಿದ್ದಾರೆ. ಇದರಲ್ಲಿ ಚಿಕ್ಕದಾಗಿ ಸ್ಕ್ರೀನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಕೆಳಗಡೆ ನಾವಿಲ್ಲಿ ನೋಡ್ಬೋದು ವೈರ್ಲೆಸ್ ಮೊಬೈಲ್ ಚಾರ್ಜಿಂಗ್ ಸಹ ಇದರಲ್ಲಿ ಸಪೋರ್ಟ್ ಇದೆ, ವೈರ್ಲೆಸ್ ಮೊಬೈಲ್ ಚಾರ್ಜಿಂಗ್. ಅದರ ಜೊತೆಗೆ ಇಲ್ಲಿ ಟೈಪ್ C ಔಟ್ಪುಟ್ ಮತ್ತು 12V ಔಟ್ಲೆಟ್ನ ಅವರೇ ಇನ್ಬಿಲ್ಟ್ ಆಗಿ ಕೊಟ್ಟಿದ್ದಾರೆ. ನಂತರ USB ಔಟ್ಲೆಟ್ ಇದೆ, ನಮಗೆ ಬೇಕಾದ್ರೆ ಸಾಂಗ್ಸ್ಗೆ ಮಾಡ್ಕೋಬೋದು ಅಥವಾ ಒಂದು ನಾರ್ಮಲಿ ನಮಗೆ ಆಂಡ್ರಾಯ್ಡ್ ಆಟೋ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಅದಾದ ನಂತರ ನಮಗೆ ಇಲ್ಲಿ ಹಜಾರ್ಡ್ ಲೈಟ್ ಬಟನ್ನ ಸಹ ನೋಡ್ಬೋದು. ಇನ್ನು ಆಟೋಮೆಟಿಕ್ ಗೇರ್ ಶಿಫ್ಟ್ ಸೊ ನೋಡ್ಬೋದು. ಇಲ್ಲಿ ಲೆದರ್ ರ್ಯಾಪ್ಡ್ ಜೊತೆಗೆ ಕ್ರೋಮ್ ಟ್ರೀಟ್ಮೆಂಟ್ನ ಸಹ ಕೊಟ್ಟಿದ್ದಾರೆ ಒಳಭಾಗದಲ್ಲಿ. ಅದಾದ ನಂತರ ರಿವರ್ಸ್, ನ್ಯೂಟ್ರಲ್, ಡ್ರೈವಿಂಗ್ ಮೋಡ್, ಪ್ಯಾಡಲ್ ಶಿಫ್ಟರ್ಸ್ ಸೊ ಇರೋದ್ರಿಂದ ಸೊ ಪ್ಲಸ್ ಆ್ಯಂಡ್ ಮೈನಸ್ ಮ್ಯಾನ್ಯುವಲ್ ಥರನೂ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಮುಂದೆ ಹಿಂದೆ ಮಾಡಿದ್ರೆ ಸೊ ಆ ಥರ ವರ್ಕ್ ಆಗುತ್ತೆ. ಅದಾದ ನಂತರ ಇಲ್ಲಿ ಸೊ ಈ ಒಂದು ಟ್ರೀಟ್ಮೆಂಟ್ನ ಸಹ ನೋಡ್ಬೋದು, ಏನಂದರೆ ಒಂದು ಮುಂದ್ಗಡೆ ಕೊಟ್ಟಿರೋ ಥರ ಒಂದು ಫೀಲ್ ಆಗುತ್ತೆ. ಅದಾದ ನಂತರ ಇಲ್ಲಿ ಕಪ್ ಹೋಲ್ಡರ್ಸ್ ಆ್ಯಂಡ್ ಬಾಟಲ್ ಹೋಲ್ಡರ್ಸ್ ಇಲ್ಲಿ ಈ ಜಾಗದಲ್ಲಿ ನೋಡ್ಬೋದು. ಇನ್ನು ಸೆಂಟ್ರಲ್ಲಿ
ಹ್ಯಾಂಡ್ ಬ್ರೇಕ್ನ ಕೊಟ್ಟಿದ್ದಾರೆ, ಯುಟಿಲಿಟಿ ಸ್ಪೇಸ್ನ ಕೊಟ್ಟಿದ್ದಾರೆ, ಇಲ್ಲಿ ಮತ್ತು ಇಲ್ಲಿ ಯುಟಿಲಿಟಿ ಸ್ಪೇಸ್ನ ನಾವು ಯೂಸ್ ಮಾಡ್ಕೋಬೋದು. ಆಮ್ರೆಸ್ಟ್ ಬರೋದಿಲ್ಲ, ಮತ್ತು ಹಿಂದ್ಗಡೆ AC ವೆಂಟ್ಸ್ನ ಸಹ ನೋಡ್ಬೋದು. ಇನ್ನು ಸೀಟ್ಸ್ ಬಂದು ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ 6 ಏರ್ ಬ್ಯಾಗ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು ಏರ್ ಬ್ಯಾಗ್, ಜೊತೆಗೆ ಸೀಟ್ನಲ್ಲಿ ಏರ್ ಬ್ಯಾಗ್ ಸಹ ಕೊಟ್ಟಿದ್ದಾರೆ. ಅದಾದ ನಂತರ ಫ್ರಂಟ್ ಇಲ್ಲಿ ಒಂದು ಮತ್ತು ಇಲ್ಲಿ ಒಂದು, ಇದು ಸ್ಟ್ಯಾಂಡರ್ಡ್ ಅಕ್ರಾಸ್ ಆಲ್ ದ ವೇರಿಯಂಟ್ಸ್. ಪ್ರತಿ ವೇರಿಯಂಟ್ನಲ್ಲೂ ಇದು ಸ್ಟ್ಯಾಂಡರ್ಡ್ ಆಗಿ 6 ಏರ್ ಬ್ಯಾಗ್ಸ್ನ ಕೊಡ್ತಾರೆ. ಅದಾದ ನಂತರ ಇಲ್ಲಿ ಇದು SX ಕನೆಕ್ಟ್ ವೇರಿಯಂಟ್ ಆಗಿರೋದ್ರಿಂದ ಇಲ್ಲಿ ನಾವು ನೋಡ್ಬೋದು SOS ಬಟನ್ ಇದೆ, ಜೊತೆಗೆ ಟೋವಿಂಗ್ ಬಟನ್, ಬ್ಲೂ ಲಿಂಕ್ ಕನೆಕ್ಟಿವಿಟಿ. ಅದ್ರ ಜೊತೆಗೆ ಇಲ್ಲಿ ಡ್ಯಾಶ್ ಕ್ಯಾಮ್ನ ಇನ್ಬಿಲ್ಟ್ ಕೊಟ್ಟಿದ್ದಾರೆ. ನಾವು ಇಲ್ಲಿ ನೋಡ್ಬೋದು ಒಳಗಡೆ ಒಂದು ಕ್ಯಾಮ್ರಾ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಹೊರಗಡೆ ಒಂದು ಕ್ಯಾಮ್ರಾ ಕೊಟ್ಟಿರ್ತಾರೆ. SD ಕಾರ್ಡ್ ಸ್ಲಾಟ್ನ ಸೈಡಿಂದ ಇಲ್ಲಿ ಕೊಟ್ಟಿರ್ತಾರೆ, SD ಕಾರ್ಡ್ ಸ್ಲಾಟ್. ಸೊ ಅಲ್ಲಿಂದ ನಾವು ಹಾಕೊಂಡು ರೆಕಾರ್ಡಿಂಗ್ ಮಾಡ್ಕೋಬೋದು. ನಮಗೆ ಒಂದು ಏನಂದ್ರೆ ಈಗ ನಮಗೆ ಏರೋಪ್ಲೇನಲ್ಲಿ ಒಂದು ಬ್ಲ್ಯಾಕ್ ಬಾಕ್ಸ್ ಟೆಕ್ನಾಲಜಿ ಅಂತ ಇರುತ್ತಲ್ಲ, ಸೊ ಆ ರೀತಿಯಾದಂತಹ ಒಂದು ನಮಗೆ ಫೀಚರ್ನ ಕೊಡುತ್ತೆ. ಯಾಕೆ ಅಂದರೆ ನಮಗೆ ಒಂದು ಸೇಫು, ನಮ್ಮ ಕಡೆಯಿಂದ ಏನು ತಪ್ಪಿಲ್ಲ ಅಂದಾಗ ನಮ್ಗೆ ಏನಾದರೂ ಹಾರ್ಮ್ ಆದರೆ ಅಥವಾ ನಮ್ಮ ಕಾರ್ಗೆ ಏನಾದರೂ ಬೇರೆಯವರು ತಪ್ಪಾಗಿ ಬಂದು ಕ್ರ್ಯಾಶಸ್ ಟೈಮಲ್ಲಿ ನಮಗೆ ಇದು ತುಂಬ ಯೂಸ್ ಆಗುತ್ತೆ. ಒಂದು ರೆಕಾರ್ಡಿಂಗ್ ಯಾವಾಗಲೂ ರೆಕಾರ್ಡ್ ಆಗ್ತಾ ಇರೋದ್ರಿಂದ ನಮಗೆ ಯೂಸ್ ಆಗುತ್ತೆ ಅದು. ನಂತರ ನಾವು ಸ್ಪೀಡೋಮೀಟರ್ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕಂಪ್ಲೀಟ್ಲಿ ಡಿಜಿಟಲ್ ಸ್ಪೀಡೋಮೀಟರ್ನ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಸ್ಪೀಡ್, ರೈಟ್ ಸೈಡಲ್ಲಿ RPMನ ಕೊಟ್ಟಿದ್ದಾರೆ, ಮತ್ತು ಫ್ಯೂಯಲ್ ಗೇಜ್ನ ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಇಂಜಿನ್ ಆಯಿಲ್ ಟೆಂಪರೇಚರ್ ನೋಡ್ಕೋಬಹುದು. ಮತ್ತೆ ಮಧ್ಯದಲ್ಲಿ ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ, ದೊಡ್ಡದಾಗಿ ಒಂಥರ ಒಂದು ಕಲರ್ ಡಿಸ್ಪ್ಲೇ ಟೈಪಲ್ಲೇ ಕಾಣಿಸುತ್ತೆ ನಮಗೆ. ಒಂದು ಗೇರ್ ಪೊಸಿಷನ್ ಇಂಡಿಕೇಟರ್, ಜೊತೆಗೆ ಒಂದು ಡಿಸ್ಟೆನ್ಸ್ ಟು ಎಂಟಿ. ಅದರ ನಂತರ ಇಲ್ಲಿ ಸೀಟ್ ಬೆಲ್ಟ್ ನ ಸಹ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡಲ್ಲಿ ಸೀಟ್ ಬೆಲ್ಟ್ ರಿಮೈಂಡರ್ನ ಸಹ ಕೊಟ್ಟಿದ್ದಾರೆ. ಓಡೋಮೀಟರ್ ಜೊತೆಗೆ ಟೆಂಪರೇಚರ್, ಅದರ ಜೊತೆಗೆ ಇಲ್ಲಿ ಆವ್ರೇಜ್ ಫ್ಯೂಯಲ್ ಕನ್ಸಂಪ್ಷನ್ ಲೈಕ್ ಆವ್ರೇಜ್ ಮೈಲೇಜ್, ಫ್ಯೂಯಲ್ ಎಕಾನಮಿ, ಮತ್ತು ಕರೆಂಟ್ ಟ್ರಿಪ್ AB. ಅದರ ಜೊತೆಗೆ ನಾವಿಲ್ಲಿ ಕಂಟ್ರೋಲ್ಸ್ನ ಇಲ್ಲಿ ನೋಡ್ಕೋಬೋದು. ಸೊ ನಾವಿಲ್ಲಿ ಚೇಂಜ್ ಮಾಡ್ತಾ ಇದ್ದಂಗೆ ನೋಡಿ ಇಲ್ಲಿ ಡೈರೆಕ್ಷನ್ಸ್ನ ಸಹ ಕೊಡ್ತಿದೆ. ಅದಾದ ನಂತರ ಇಲ್ಲಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ನ ಸಹ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಟ್ರಿಪ್ ನೋಡ್ಕೋಬೋದು, ಟ್ರಿಪ್ AB, ಕ್ಲಿಕ್ ಓಕೆ. ಸೊ ಹೋಲ್ಡ್ ಓಕೆ ಟು ರೀಸೆಟ್. ಸೊ ರೀಸೆಟ್ ಮಾಡಬೇಕು ಅಂದರೆ ಓಕೆನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ರೀಸೆಟ್ ಆಗುತ್ತೆ. ಇನ್ನು ನಂತರ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ನಮಗೆ ಸೊ ಈ ಒಂದು ಮೋಡ್ಸನ್ನು ಚೇಂಜ್ ಮಾಡ್ತಾ ಹೋಗುತ್ತೆ ಇದು ಟೈರ್ ಪ್ರೆಷರ್, ಟ್ರಿಪ್ ಮೀಟರ್. ಸೊ ಇಷ್ಟು ಇನ್ಫಾರ್ಮೇಷನ್ನ ನಮಗೆ ಈ ಒಂದು ಸ್ಪೀಡೋಮೀಟರ್ನಲ್ಲಿ ಕೊಡ್ತಾರೆ. ಇನ್ನು ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 8 ಇಂಚ್ HD ಡಿಸ್ಪ್ಲೇನ ಕೊಟ್ಟಿರುವಂಥದ್ದು, ಬ್ಲೂ ಲಿಂಕ್ ಕನೆಕ್ಟಿವಿಟಿಯನ್ನು ಹೊಂದಿರುವಂತಹ ಒಂದು HD ಡಿಸ್ಪ್ಲೇ 8 ಇಂಚ್. ಟಚ್ ರೆಸ್ಪಾನ್ಸ್ ಏನಿದೆ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ. ಸೊ ಇಲ್ಲಿ ನೋಡ್ಬೋದು ಬ್ಯಾಕ್ ಸೈಡಲ್ಲಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ವಿತ್ ಗೈಡ್ಲೈನ್ ಸಹ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಪಾರ್ಕಿಂಗ್ ಕ್ಯಾಮ್ರಾದ ಬಟನ್ ಕೆಳಗಡೆ ಇಲ್ಲಿ ಡೆಡಿಕೇಟೆಡ್ ಆಗಿ ಕೊಟ್ಟಿದ್ದಾರೆ, ಇದನ್ನ ಆನ್ ಅಂಡ್ ಆಫ್ ಮಾಡ್ಕೋಬಹುದು. ಅದರ ಜೊತೆಗೆ ಇಲ್ಲಿ ಮ್ಯಾಪ್, ನ್ಯಾವಿಗೇಷನ್ ಸಹ OTA ಅಪ್ಡೇಟ್ಸ್ ಮುಖಾಂತರ ನಿಮಗೆ ಬರುತ್ತೆ, ಯಾಕೆಂದ್ರೆ ಇದು ಬ್ಲೂ ಲಿಂಕ್ ಕನೆಕ್ಟೆಡ್ ಕಾರ್ ಇದು. ಅದಾದ ನಂತರ ಇಲ್ಲಿ ಫೋನ್ ಮತ್ತೆ ಆಂಡ್ರಾಯ್ಡ್ ಆಟೋ ಮತ್ತೆ ಆಪಲ್ ಕಾರ್ಪ್ಲೇ ಬೈ ಸ್ಟ್ಯಾಂಡರ್ಡ್ ಬರುತ್ತೆ ಇದರಲ್ಲಿ. ನಂತರ ಇಲ್ಲಿ ನಾವು AC ಕಂಟ್ರೋಲ್ಸ್ನ ಇದರಲ್ಲೇ ನೋಡ್ಕೋಬಹುದು. ಒಂದು UI ಯೂಸರ್ ಇಂಟರ್ಫೇಸ್ ಏನಿದೆ ಇಲ್ಲೇ ಕೊಟ್ಬಿಡುತ್ತೆ, ಇಲ್ಲಿ ಮಾಡ್ಕೊಳ್ಳೋದ್ರ ಬದಲು ಇಲ್ಲಿ ಟಚ್ ಅಲ್ಲೇ ನಾವು ಮಾಡ್ಕೋಬಹುದು, ಆ ರೀತಿಯಾಗಿ ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ ನಮಗೆ ಬೇಕಾಗಿರುವಂತಹ ಸೆಟ್ಟಿಂಗ್ಸ್, ರೇಡಿಯೋ, ಮೀಡಿಯಾ, ಸೊ ಎಲ್ಲ ಮೋಡ್ಸನ್ನು ಕೊಟ್ಟಿದ್ದಾರೆ. ಮ್ಯಾನ್ಯುಯಲ್, ಬ್ಲೂ ಲಿಂಕ್ ಎಲ್ಲ ಆಪ್ಷನ್ನ ಸಹ ಕೊಟ್ಟಿದ್ದಾರೆ ಇದರಲ್ಲಿ. ಇನ್ನು ಅದಕ್ಕೆ ಬೇಕಾಗಿರುವಂತಹ ಸೆಟ್ಟಿಂಗ್ಸ್ನ ನಾವು ಇಲ್ಲಿ ಹೋಗಿ ನೋಡ್ಕೋಬಹುದು. ಸೊ ವೆಹಿಕಲ್ ಸೆಟ್ಟಿಂಗ್ಸ್, ಜೊತೆಗೆ ಲೈಟಿಂಗ್ಸ್, ಡೋರ್, ಕನ್ವಿನಿಯನ್ಸ್, ನ್ಯಾವಿಗೇಷನ್ ಸೆಟ್ಟಿಂಗ್ಸ್, ಪ್ರತಿಯೊಂದು ನಮ್ಗೆ ಇಲ್ಲಿ ಕಸ್ಟಮೈಸ್ಡ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ. ಜೊತೆಗೆ ನಮಗೆ ಬೇಕಾಗುವಂತಹ ಒಂದು ಬಟನ್ ಸಿಸ್ಟಮ್ಸ್ನ ಸಹ ಇಲ್ಲಿ ಕೊಟ್ಟಿದ್ದಾರೆ. ನಂತರ ವಾಲ್ಯೂಮ್ ಬಟನ್, ಪುಷ್ ಬಟನ್ ಪವರ್ ಆಫ್, ಜೊತೆಗೆ ಲೆಫ್ಟ್ ಸೈಡಲ್ಲಿ ಟ್ಯೂನಿಂಗ್ ಫಂಕ್ಷನ್ನ ಸಹ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಜೊತೆಗೆ 4 ಸ್ಪೀಕರ್ಸ್ನ ಕೊಟ್ಟಿದ್ದಾರೆ, ಟ್ವಿಟರ್ಸ್ ಏನೂ ಇಲ್ಲ ಇದರಲ್ಲಿ. ಸೊ 4 ಸ್ಪೀಕರ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ. ನಮಗೆ ಟಿಕೆಟ್ ಹೋಲ್ಡರ್ನ ಸಹ ಕೊಟ್ಟಿದ್ದಾರೆ ಸನ್ವೈಸರ್ಸ್ನಲ್ಲಿ. ಇಲ್ಲಿ ವ್ಯಾನಿಟಿ ಮಿರರ್ನ ಸಹ ಕೊಟ್ಟಿದ್ದಾರೆ. ಇನ್ನು ಲೈಟ್ಸ್ 2 ಲೈಟ್ಸ್ ಕೊಟ್ಟಿದ್ದಾರೆ, ಸಪ್ರೇಟ್ ಫಂಕ್ಷನಿಂಗ್ ಲೈಟ್. ಜೊತೆಗೆ ಸನ್ ರೂಫ್ ಬಟನ್ನ ಸಹ ಕೊಟ್ಟಿದ್ದಾರೆ. ಸೊ ಸನ್ ರೂಫ್ ಓಪನಿಂಗ್ ನೋಡ್ಬೋದು. ಸೊ ಬ್ಯಾಕ್ ಸೈಡಿಂದ ನೋಡೋದಾದ್ರೆ ನಮಗೆ ಒಂದು ವಿಂಡೋಸ್ ಏನಿದೆ ಫುಲ್ ದೊಡ್ಡದಾಗಿ ಕಾಣಿಸುತ್ತೆ, ಇದಿಷ್ಟು ಮಾತ್ರ ಕೆಳಗಡೆ ಬರುತ್ತೆ. ಸೊ ಇದಿಷ್ಟು ನಮಗೆ ವ್ಯೂವಿಂಗಿಗೆ ಯೂಸ್ಫುಲ್ ಆಗಿರುತ್ತೆ. ಅದರ ಜೊತೆಗೆ ಇಲ್ಲಿ ಡೋರ್ ಹ್ಯಾಂಡಲ್ಸ್ನ ನೋಡ್ಬೋದು, ಮತ್ತು ರಿಯರ್ಸ್ ಸಹ ಪವರ್ ವಿಂಡೋಸ್ನ ಕೊಟ್ಟಿದ್ದಾರೆ. ನಂತರ ಬಾಟಲ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ ಒಳಗಡೆ. ಇನ್ನು ಸ್ಪೀಕರ್ನ ನೋಡ್ಬೋದು. ಇನ್ನು ಒಳಗಡೆ ಕುತ್ಕೊಂಡು ನೋಡೋದಾದರೆ ಇದರಲ್ಲಿ ನಮಗೆ ಸೊ ಒಂದು ಡೀಸೆಂಟ್ ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು, ಲೆಗ್ ರೂಮು. ಜೊತೆಗೆ ಅಂಡರ್ ಥೈ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದಿಷ್ಟು ಆರಾಮಾಗಿ ಕವರ್ ಆಗುತ್ತೆ. ಅಂಡರ್ ಥೈ ಸಪೋರ್ಟು ತುಂಬಾ ಕಂಫರ್ಟಬಲ್ ಆಗಿದೆ. ಒಂದು ಬ್ಯಾಕ್ ಸೈಡ್ನಲ್ಲಿ ಆರಾಮಾಗಿ ಕುತ್ಕೋಬೋದು. ನಂತರ ಇಲ್ಲಿ ಕಂಫರ್ಟ್ಗೋಸ್ಕರ ಬ್ಯಾಕ್ ಸೈಡಲ್ಲಿ
ರಿಯರ್ AC ವೆಂಟ್ಸ್ನ ಸಹ ಕೊಟ್ಟಿದ್ದಾರೆ. ಕೆಳಗಡೆ 12 ವೋಲ್ಟ್ ಔಟ್ಲೆಟ್ನ ಸಹ ಕೊಟ್ಟಿದ್ದಾರೆ ಕೆಳಭಾಗದಲ್ಲಿ. ಅದಾದ ನಂತರ ನಮಗಿಲ್ಲಿ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ನ ಸಹ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ. 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬ್ಯಾಕ್ ಸೈಡ್ನಲ್ಲಿ ನೋಡ್ಬೋದು. ಮತ್ತು 3 ಪಾಯಿಂಟ್ ಸೀಟ್ ಬೆಲ್ಟ್ ಸಹ ನೋಡ್ಬೋದು ಬ್ಯಾಕ್ ಸೈಡಲ್ಲಿ. ಅದಾದ ನಂತರ ಪಾರ್ಸಲ್ ಟ್ರೇನ ಸಹ ನೋಡ್ಬೋದು. ಇನ್ನು ರಿಟ್ರಾಕ್ಟಬಲ್ ಗ್ರ್ಯಾಬ್ ಹ್ಯಾಂಡಲ್ನ ಸಹ ನೋಡ್ಬೋದು. ಇನ್ನು ಸೆಂಟ್ರಲ್ಲಿ ಲೈಟ್ ಕೊಟ್ಟಿದ್ದಾರೆ. ಹ್ಯುಂಡೈ ಎಕ್ಸ್ಟರ್ಸಿನ ಒಂದು ರೈವಲ್ಸ್ ಅಂದರೆ ನಮಗೆ ಟಾಟಾ ಪಂಚ್ ಇದೆ, ಅದರ ಜೊತೆಗೆ ನಿಸಾನ್ ಮ್ಯಾಗ್ನೈಟ್, ರಿನಾಲ್ಟ್ ಕೈಗರ್, ಅದರ ಜೊತೆಗೆ ನಮಗೆ ಮಾರುತಿ ಸುಜುಕಿ ಫ್ರಾಂಕ್ಸ್. ಸೊ ಇದಿಷ್ಟು ನಮಗೆ ಒಂದು ಹ್ಯುಂಡೈ ಎಕ್ಸ್ಟರ್ಗೆ ಒಂದು ಕಾಂಪಿಟೇಟರ್ಸ್ ಅಂತ ಹೇಳ್ಬೋದು ಆ ಒಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ನಲ್ಲಿ. ಬಟ್ ಇದರಲ್ಲಿ ಮಾತ್ರ ನಮಗೆ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದರೆ 4 ಸಿಲಿಂಡರ್ ಇಂಜಿನ್ನ ಕೊಟ್ಟಿರೋದು ಈ ಒಂದು ಎಕ್ಸ್ಟರ್ನಲ್ಲಿ ಮಾತ್ರ. ಸೊ ಅದೊಂದು ಪ್ಲಸ್ ಪಾಯಿಂಟು. ಅದರ ಜೊತೆಗೆ ಈ ಒಂದು ಕಾರ್ ನಮಗೆ ಐಕೋಟಿ ವಿನ್ನರ್ ಅಂದರೆ ಇಂಡಿಯನ್ ಕಾರ್ ಆಫ್ ದಿ ಇಯರ್ 2023 ವಿನ್ನರ್ ಇದು. ಯಾಕೆ ಅಂದರೆ ನಮಗೆ ವ್ಯಾಲ್ಯೂ ಫಾರ್ ಮನಿ ಫೀಚರ್ಸ್ನ ಕೊಡುತ್ತೆ ಈ ಒಂದು ಕಾರ್ನಲ್ಲಿ. ಈ ಒಂದು ಅಂಡರ್ 10 lakhs ಸೆಗ್ಮೆಂಟ್ನಲ್ಲಿ ನಮಗೆ ಎಷ್ಟು ಫೀಚರ್ಸ್ ಬೇಕೋ ಅಷ್ಟನ್ನು ಪ್ರತಿಯೊಂದನ್ನು ಪ್ಯಾಕ್ಡ್ ಆಗಿ ಕೊಟ್ಟಿರ್ತಾರೆ ಈ ಒಂದು ಕಾರ್ನಲ್ಲಿ. ಹಲೋ, ಗುಡ್ ಆಫ್ಟರ್ನೂನ್. ಇಲ್ಲಿ ನಿಂತಿರೋ ವೇರಿಯಂಟ್ ಬಂದು ಎಕ್ಸ್ಟರಲ್ಲಿ SX ಆಪ್ಷನ್ ಕನೆಕ್ಟ್, ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್ ಪ್ರೆಸೆಂಟ್ ಇಲ್ಲಿ ಇರೋದು ನಿಮಗೆ. ಇದ್ರದ್ದು ಎಕ್ಸ್-ಶೋರೂಮ್ ಪ್ರೈಸ್ ಬಂದು ನಿಮಗೆ 9,99,999ರಿಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು ನಿಮಗೆ ಆನ್ ರೋಡ್ ಪ್ರೈಸ್ ಬಂದು 12,47,870 ರೂಪೀಸ್ವರೆಗೂ ಅವೈಲೇಬಲ್ ಇದೆ. ನಮ್ಮ ಚನ್ನರಾಯಪಟ್ಟಣದಲ್ಲಿ ಮೊದಲನೇ ಸಲ 24/7 ಟೋಯಿಂಗ್ ಸರ್ವಿಸ್ ಸ್ಟಾರ್ಟ್ ಆಗಿದೆ. ಒಂದು ಮೇಜರ್ ಕಾರ್ ಬ್ರ್ಯಾಂಡ್ಸ್ ಏನೇನಿದೋ ಎಲ್ಲದ್ರದ್ದು ಟೋಯಿಂಗ್ ಸರ್ವಿಸ್ನ ಮಾಡ್ತಾರೆ. ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜೊತೆಗೆ ಗಾಡಿ ಮೇಲೆ ಕೂಡ ನೀವು ಟೋಯಿಂಗ್ನ ನೋಡ್ಬೋದು. ಕಾರ್ನ ಫುಲ್ಲು ಸೇಫೆಸ್ಟ್ ವೇನಲ್ಲಿ ಹೈಡ್ರಾಲಿಕ್ಸ್ ಮುಖಾಂತರ ನಿಮಗೆ ಗಾಡಿನ ಟೋ ಮಾಡಿಕೊಡ್ತಾರೆ. ಸೊ ನೀವಿಲ್ಲಿ ನೋಡ್ಬೋದು, ತುಂಬ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ನಿಮಗೆ ಟೋಯಿಂಗ್ ಸರ್ವಿಸ್ ಸಿಗುತ್ತೆ. ಗಾಡಿಗೆ ಒಂಚೂರು ಡ್ಯಾಮೇಜ್ ಆಗದೆ ಇರೋಂಗೆ ಮಾಡಿಕೊಡ್ತಾರೆ. ಸೊ ಈ ಒಂದು ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ನಿಮಗೆ ಟೋಯಿಂಗ್ ಸರ್ವಿಸ್ ಬೇಕು ಅಂದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಯಾವಾಗಲೂ ಸ್ಟಾರ್ ಹ್ಯುಂಡೈ ಚನ್ನರಾಯಪಟ್ಟಣ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ನೀವು ಫೋನ್ ಆದರೂ ಮಾಡ್ಕೋಬೋದು ಅಥವಾ ಇಲ್ಲಿ ಕಾಂಟ್ಯಾಕ್ಟ್ ಆದರೂ ಮಾಡ್ಬೋದು. ಸೊ ನಿಮಗೆ ಟೋವಿಂಗ್ ಸರ್ವಿಸ್ ಮಾಡಿಕೊಡ್ತಾರೆ. ಪರ್ ಕಿಲೋಮೀಟರ್ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬ್ಲೂ ಲಿಂಕ್ ಕನೆಕ್ಟೆಡ್ ಹ್ಯುಂಡೈ ಕಾರ್ಸ್ಗೆ ಅದು ಟೈಅಪ್ ಆಗಿರೋದ್ರಿಂದ ಅದು ನಿಮಗೆ ಇವ್ರಿಗೆ ಕಾಲ್ ಬಂದ ತಕ್ಷಣ, ಹ್ಯುಂಡೈ ಅವ್ರಿಗೆ ಕಾಲ್ ಬಂದ ತಕ್ಷಣ ಇವ್ರಿಗೇನೆ ಕಾಂಟ್ಯಾಕ್ಟ್ ಮಾಡೋದು. ಸೊ ಆ ಒಂದು ನಿಮಗೆ ಪ್ರೀಮಿಯಮ್ ಟೋಯಿಂಗ್ ಸರ್ವಿಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಗಾಡೀಲಿ.